ಚಿತ್ರದುರ್ಗ ಜಿಲ್ಲೆಯ ಹೊಸದುರ್ಗ ಮತ್ತು ಹಿರಿಯೂರು ಭಾಗದಲ್ಲಿರುವಂಥ ವಾಣಿ ವಿಲಾಸ ಸಾಗರ ಅಥವಾ ಮಾರಿಕಣಿವೆ ಜಲಾಶಯ ಪುನಃ ತುಂಬಿಕೊಂಡಿದೆ. ಸಹಜವಾಗಿ ಮಧ್ಯ ಕರ್ನಾಟಕದ ರೈತರು ಮತ್ತು ಪ್ರವಾಸಿಗರಿಗೆ ಖುಷಿ ತಂದಿದೆ. ತರೀಕೆರೆ ಸಮೀಪದ ಬೆಟ್ಟದ ತಾವರೆಕೆರೆ ಸಮೀಪ ಇರುವಂತಹ ಪಂಪ್ ಹೌಸ್ನಿಂದ ಪ್ರತಿನಿತ್ಯ ಒಂದು ಪಂಪನ್ನು ರನ್ ಮಾಡಿ ವಿ ಸಾಗರಕ್ಕೆ ನೀರನ್ನು ಹರಿಸಲಾಗ್ತಿದೆ. ಇದು ಜಲಾಶಯದ ನೀರಿನ ಸಂಗ್ರಹ ಸಾಮರ್ಥ್ಯ ಒಟ್ಟು 135 ಅಡಿ. ಈಗಾಗಲೇ 130 ಅಡಿಗೆ ಅದು ಹತ್ತತ್ರಕ್ಕೆ ಬಂದಿದೆ. ಅಂದರೆ ಕೋಡಿ ಬೀಳೋಕ್ಕೆ ಸಿದ್ಧವಾಗಿದೆ ಅಂತ ಹೇಳಲಾಗ್ತಿದೆ. ಈಗಾಗಲೇ ಜಲಾಶಯದಲ್ಲಿ 30 TMC ನೀರು ಸಂಗ್ರಹವಾಗುವ ಲಕ್ಷಣಗಳು ಕಾಣ್ತಿದೆ. ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ತಾಲೂಕಿನ ವಾಣಿ ವಿಲಾಸಪುರ ಬಳಿ ವೇದಾವತಿ ನದಿಗೆ ಅಡ್ಡಲಾಗಿ 1907ರಲ್ಲಿ ಮೈಸೂರಿನ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅಣೆಕಟ್ಟು ಕಟ್ಟಿಸಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆಯ ಬಾಬಾ ಬುಡನ್ಗಿರಿ ಗಿರಿ ಕಂದಕಗಳಲ್ಲಿ ಜನಿಸುವಂತಹ ವೇದಾ ನದಿ ಕಡೂರಿನ ಬಳಿ ಆವತಿ ಎಂಬ ನದಿಯನ್ನು ಸೇರಿ ಮುಂದೆ ಇದು ವೇದಾವತಿ ಅಂತೇಳಿ ಹರಿದು ಹೋಗ್ತದೆ. ಈ ನದಿ ಮೂಲಕ ಚಳ್ಳಕೆರೆ, ಮೊಳಕಾಲ್ಮೂರು ಪ್ರವೇಶಿಸಿ ಮುಂದೆ ಬಳ್ಳಾರಿ ಜಿಲ್ಲೆಯಲ್ಲಿ ತುಂಗಭದ್ರಾ ಜಲಾಶಯವನ್ನು ಸೇರಿಕೊಳ್ಳುತ್ತೆ. ವಾಣಿ ವಿಲಾಸ ಜಲಾಶಯ ನೋಡೋಕ್ಕೆ ಬರುವಂಥ ಪ್ರವಾಸಿಗರು ಹಿರಿಯೂರು ನಗರದಿಂದ ಹೊಸದುರ್ಗ ರಸ್ತೆ ಮಾರ್ಗವಾಗಿ 18 ಕಿಲೋಮೀಟ್ರು ದೂರದ ಎಡಭಾಗಕ್ಕೆ ಜಲಾಶಯ ತಲುಪ್ಬೋದು. ಬೆಂಗಳೂರು, ತುಮಕೂರು, ಹಿರಿಯೂರು ನಗರದ ಮೂಲಕ ಡ್ಯಾಮ್ಗೆ ಹೋಗ್ಬೋದು. ಒಂದು ವೇಳೆ ಹುಬ್ಬಳ್ಳಿ, ದಾವಣಗೆರೆಯಿಂದ ಚಿತ್ರದುರ್ಗ ರಾಷ್ಟ್ರೀಯ ಹೆದ್ದಾರಿ 4ರ ಬಲಭಾಗದ ವಿವಿಪುರ ಕ್ರಾಸ್ ಮೂಲಕ ಜಲಾಶಯಕ್ಕೆ ತೆರಳಬಹುದು. ಚಿಕ್ಕಮಗಳೂರು, ಶಿವಮೊಗ್ಗ ಭಾಗದ ಪ್ರವಾಸಿಗರು ಹೊಸದುರ್ಗದಿಂದ ಹಿರಿಯೂರು ಮಾರ್ಗವಾಗಿ ಬಲಭಾಗದ ಮೂಲಕ ತೆರಳಿ ಡ್ಯಾಮನ್ನು ವೀಕ್ಷಣೆ ಮಾಡ್ಬೋದು. ಜಲಾಶಯಕ್ಕೆ 117 ವರ್ಷ ಇತಿಹಾಸ ಇದೆ. 1935ರಲ್ಲಿ ಮೊದಲ ಬಾರಿಗೆ ಇದು 135 ಅಡಿ ನೀರು ತುಂಬ್ಕೊಂಡು ಬಿಟ್ಟು ಕೋಡಿ ಬಿದ್ದಿತ್ತು. ಇದಾದ ನಂತರ 2022ರಲ್ಲಿ ಎರಡನೇ ಬಾರಿಗೆ ಬಿದ್ದಿತ್ತು. ನೋಡಿ, ಅಷ್ಟು ವರ್ಷಗಳ ಗ್ಯಾಪ್ ನಂತರ ಅದು ಕೋಡಿ ಬಿದ್ದಿತ್ತು. ಈಗ ಪುನಃ ಮತ್ತೆ ಈ ವರ್ಷದಲ್ಲಿ ಕೋಡಿ ಬೀಳೋಕ್ಕೆ ಕ್ಷಣಗಣನೆ ಆರಂಭ ಆಗಿದೆ ಅಂತ ಹೇಳಲಾಗ್ತಿದೆ. ಸಹಜವಾಗಿ ಪ್ರವಾಸಿಗರು ಸಾಕಷ್ಟು ಸಂಖ್ಯೆಯಲ್ಲಿ ಇಲ್ಲಿಗೆ ಆಗಮಿಸ್ತಿದ್ದಾರೆ. ಮತ್ತು ನೀರು, ಹಿನ್ನೀರು ಆ ಭಾಗಗಳಲ್ಲಿ ಇಳಿಯುವಂಥದ್ದು ಬಹಳ ಹುಷಾರಾಗಿರಬೇಕು. ಯಾಕಂದರೆ ಎಲ್ಲ ಕಡೆಯೂ ಕೂಡ ನೀರು ತುಂಬಿಕೊಂಡಿರೋದ್ರಿಂದ ತುಂಬ ಚೆಂದನೂ ಕಾಣುತ್ತೆ. ಜೊತೆಗೆ ನೀರಲ್ಲಿ ಕಾಲು ಇಳೆ ಬಿಟ್ಟು ಇಳಿಯುವಂಥದ್ದು, ಹುಚ್ಚಾಟಗಳನ್ನು ಮಾಡುವುದಂಥದ್ದನ್ನ ನಿಲ್ಲಿಸಬೇಕು ಪ್ರವಾಸಿಗರು. ಪೇಜಸ್ಗಳಲ್ಲಿ ಅಥವಾ ಕೆಲವು ಪೋಸ್ಟ್ಗಳಲ್ಲಿ ನಾನು ನೋಡ್ತಾ ಇದ್ದೆ, ನೀವು ವಾಣಿ ವಿಲಾಸ ಸಾಗರ ಅಂಥೇಳಿ ನೀವು ಹಿರಿಯೂರು ಅಂತ ಹೇಳ್ತಿದ್ರಿ, ಹೊಸದುರ್ಗ ಹೇಳಿ ಅಂಥೇಳಿ. ನಾನು ಎರಡೂ ತಾಲೂಕುಗಳನ್ನ ಹೇಳಿದ್ದೀನಿ. ಇದು ತುಂಬ ಕಾಲದಿಂದಲೂ ಕೂಡ ಇದರ ಒಂದು ಭೂಭಾಗ ಅಂದರೆ ಈ ಜಲಾಶಯ ಮುಳುಗಿಸಿರುವಂತಹ ಪ್ರದೇಶ ಹೆಚ್ಚಾಗಿ ಹೊಸದುರ್ಗದಲ್ಲಿದೆ. ಅಲ್ಲಿ ನೀರಿಗೆ ಏನೂ ಇದರಿಂದ ಪ್ರಯೋಜನ ಇಲ್ಲ ಅಂಥೇಳಿ ಭಾಳಷ್ಟು ಚರ್ಚೆಗಳಾಗ್ತಾ ಇದ್ವು. ಒಟ್ಟಿನಲ್ಲಿ ವಾಣಿ ವಿಲಾಸ ಸಾಗರ ಈಗ ಮತ್ತೆ ತುಂಬಿಕೊಂಡಿದ್ದು ಭಾಳಷ್ಟು ಖುಷಿ ತರುವಂಥ ವಿಚಾರ. ಕೇರ್ಫುಲ್ಲಾಗಿ ವಿಸಿಟ್ ಮಾಡಿ ಅಂಥೇಳಿ ನಮ್ಮ ಕಳಕಳಿ. ಥ್ಯಾಂಕ್ ಯು.